ದೆಹಲಿಯಲ್ಲಿ ಹಿಂಸಾರೂಪಕ್ಕೆ ತಿರುಗಿದ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ. ಜಂತರ್ ಮಂತರ್ನಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಅಶ್ರುವಾಯುವನ್ನ ಪ್ರಯೋಗಿಸಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಕೈಮೀರಿ ಹೋಗ್ತಾ ಇದೆ. ಉದ್ವಿಗ್ನತೆಯ ಸ್ಥಿತಿಯಲ್ಲಿ ಉಂಟಾಗಿದೆ. ಹಾಗಾಗಿ ಪೊಲೀಸರು ಕೂಡ ಸಿಚುವೇಶನ್ ಅನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಿಕ್ಕೆ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇವತ್ತು ಸಂಸತ್ನ ಮುಂಗಾರು ಅಧಿವೇಶನದ ಮೊದಲ ದಿನ. ಈ ದಿನ ಪ್ರತಿಭಟನೆ ಮಾಡೋದಿಕ್ಕೆ ಪೊಲೀಸರು ಸಿಜೆಪಿಗೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅದನ್ನ ಮೀರಿಯೂ ಕೂಡ ಪ್ರತಿಭಟನೆ ನಡೆದಿದೆ. ಆ ಪ್ರತಿಭಟನೆಯಲ್ಲಿ ನೂರಾರು ಜನ ಪ್ರತಿಭಟನಾಕಾರರು ಭಾಗಿಯಾಗಿದ್ರು. ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ರು. ಜಂತರ್ ಮಂತರ್ನಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ. ಆದರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಲ್ಲ, ಕೈ ತಪ್ಪುತ್ತೆ. ಹಾಗಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಸಂಸತ್ ಭವನಕ್ಕೆ ಜಿರಳೆ ಪಕ್ಷ ಮುತ್ತಿಗೆಗೆ ಯತ್ನಿಸಿತು. ಈ ಹಿನ್ನೆಲೆಯಲ್ಲಿ ಭಾರಿ ಭದ್ರತೆಯನ್ನ ಕೂಡ ನಿಯೋಜಿಸಲಾಗಿದೆ. ಸಿಐಎಸ್ಎಫ್ ದೆಹಲಿ ಪೊಲೀಸರು ಸಂಸತ್ ಭವನಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ಸಂಸತ್ ಭವನದ ಎಲ್ಲ ಗೇಟ್ಗಳನ್ನ ಸದ್ಯ ಬಂದ್ ಮಾಡಲಾಗಿದೆ. ಸಂಸತ್ ಕಲಾಪದ ವೇಳೆಯೇ ಕಾಕ್ರೋಚ್ ಪಾರ್ಟಿಯಿಂದ ಮುತ್ತಿಗೆಗೆ ಯತ್ನ ಆಗಿದೆ. ಹಾಗಾಗಿ ಪೊಲೀಸರು ಕೂಡ ಭದ್ರತೆಯನ್ನ ಬಿಗಿಗೊಳಿಸಿದ್ದಾರೆ. ನೋಡ್ತಾ ಇದ್ದೀರಿ, ಸಂಸತ್ ಭವನದ ಸುತ್ತ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ದೆಹಲಿ ಪೊಲೀಸರು, ಸಿಐಎಸ್ಎಫ್ ಸಿಬ್ಬಂದಿ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಸಂಸತ್ ಭವನದ ಸುತ್ತ ಹೈ ಅಲರ್ಟ್ ಇದೆ. ಕಾಕ್ರೋಚ್ ಪಾರ್ಟಿಯ ಹೋರಾಟ ಏನ್ ನಡೀತಾ ಇದೆ, ಆ ಹೋರಾಟಕ್ಕೆ ಒಂದು ಕಡೆ ಹಲವು ವಿಪಕ್ಷಗಳ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಆಪ್ನ ನಾಯಕರು, ಎಸ್ಪಿ ನಾಯಕರು ಹಾಗೂ ಟಿಎಂಸಿಯ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಂಸತ್ ಭವನದ ಸುತ್ತ ಹೈ ಅಲರ್ಟ್ ಇದೆ. ಸಿಐಎಸ್ಎಫ್ ಸಿಬ್ಬಂದಿಗಳಿದ್ದಾರೆ, ಪೊಲೀಸರಿದ್ದಾರೆ. ಹೆಚ್ಚುವರಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಘೋಷಣೆಗಳನ್ನ ಕೂಗಲಾಗ್ತಾ ಇದೆ. ಆದರೆ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ಪ್ರತಿಭಟನಾಕಾರರನ್ನ ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತಹ ಸಿಚುವೇಶನ್ ಇದೆ. संसद भवन के भीतर छात्र भाई शॉट देख शॉट ऊपर जाता है, बोला पहले ऊपर। ದೆಹಲಿಯ ಹಲವು ಸ್ಥಳಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ, ಬಂದ್ ಮಾಡಲಾಗಿದೆ. ದೆಹಲಿಯ ಹಲವು ಸ್ಥಳಗಳಲ್ಲಿ ಇಂಟರ್ನೆಟ್ ಕಟ್, ಮೊಬೈಲ್ ಇಂಟರ್ನೆಟ್ ಸೇವೆಯನ್ನ ಬಂದ್ ಮಾಡಲಾಗಿದೆ. ಹೇಗಾದರೂ ಮಾಡಿ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಿಕ್ಕೆ ಸಿಐಎಸ್ಎಫ್ ಸಿಬ್ಬಂದಿ, ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಈ ಸಿಚುವೇಶನ್ ಮತ್ತಷ್ಟು ಹದಗೆಡಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಒಂದು ಮೊಬೈಲ್ ಇಂಟರ್ನೆಟ್ ಸೇವೆಯನ್ನ ಬಂದ್ ಮಾಡಿರೋದು. ಬಿಜೆಪಿ ಪ್ರೊಟೆಸ್ಟ್ ನಡೀತಾ ಇದೆ. ದೆಹಲಿಯ ಮೆಟ್ರೋ ನಿಲ್ದಾಣದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಜಂತರ್ ಮಂತರ್ಗೆ ಹೋಗುವ ಮೆಟ್ರೋವನ್ನು ಕೂಡ ಬಂದ್ ಮಾಡಲಾಗಿದೆ.
ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ मेट्रो के भाई ಮೆಟ್ರೋ ಸೇವೆಯನ್ನ ಬಂದ್ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೂಡ ನೀವು ನೋಡ್ತಾ ಇದ್ದೀರಿ. ಯುವ ಸಮೂಹ ಹೇಗೆ ಜಮಾಯಿಸಿದೆ ಅಂತ ಮೆಟ್ರೋ ಬಂದ್ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. 3-4 ಮೆಟ್ರೋ ಸ್ಟೇಷನ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಅಂತ ಜನ ಜಮಾವಣೆಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮೆಟ್ರೋ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆಯಾ ಅಂತಹ ಆರೋಪವನ್ನ ಅಲ್ಲಿದ್ದಂಥವ್ರು ಮಾಡ್ತಾ ಇದ್ದಾರೆ. ಒಂದು ಕಡೆ ಮೊಬೈಲ್ ಇಂಟರ್ನೆಟ್ ಸೇವೆ ಬಂದ, ಮತ್ತೊಂದು ಕಡೆ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಮೆಟ್ರೋ ಸ್ಟೇಷನ್ 3-4 ಮೆಟ್ರೋ ಸ್ಟೇಷನ್ ಅನ್ನ ಕ್ಲೋಸ್ ಮಾಡಲಾಗಿದೆಯಂತೆ. ದೆಹಲಿಯ ಜಂತರ್ ಮಂತರ್ಗೆ ಹೋಗುವಂತಹ ಮೆಟ್ರೋ ಬಂದ್ ಮಾಡಿದ್ದಾರೆ ಅಂತ ಅಲ್ಲಿದ್ದಂತಹ ಯುವ ಜನರು ಆರೋಪಿಸ್ತಾ ಇದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರತಿಭಟನಾಕಾರರು. ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮವನ್ನ ವಿರೋಧಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಾ ಇರುವಂತಹ ಪ್ರತಿಭಟನೆ, ಅವರ ಬೇಡಿಕೆ ಪ್ರಮುಖವಾಗಿರೋದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ಅಮಿತ್ ಶಾ ಅವರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಮೀಟಿಂಗ್ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರೆಸಿಕೊಂಡು ಮಾತನಾಡ್ತಾ ಇದ್ದಾರೆ ಅಮಿತ್ ಶಾ. ಸಂಸತ್ ಭವನದಲ್ಲಿ ಧರ್ಮೇಂದ್ರ ಪ್ರಧಾನ್ ಮತ್ತು ಅಮಿತ್ ಶಾ ಚರ್ಚೆ ನಡೀತಾ ಇದೆ. ಹೊರಗಡೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ, ಕ್ಷಣ ಕ್ಷಣಕ್ಕೂ ಉದ್ವಿಗ್ನಗೊಳ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹಲವು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಈಗ ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರೆಯಿಸಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ, ದೆಹಲಿಯ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ನಾವು ನೋಡ್ತಾ ಇದ್ದೀವಿ ಯುವ ಸಮೂಹ ದೊಡ್ಡ ಮಟ್ಟದಲ್ಲಿ ಜಂತರ್ ಮಂತರ್ನಲ್ಲಿ ಸೇರಿದೆ. ಸಂಸತ್ ಭವನಕ್ಕೂ ಕೂಡ ಮುತ್ತಿಗೆ ಹಾಕುವಂತಹ ಯತ್ನಗಳಾಗ್ತಾ ಇದೆ. ಮತ್ತೊಂದು ಕಡೆ ಅಮಿತ್ ಶಾ ಹಾಗೂ ಧರ್ಮೇಂದ್ರ ಪ್ರಧಾನ್ ಅವರ ಮೀಟಿಂಗ್, ಏನ್ ಸದ್ಯಕ್ಕೆ ಅಪ್ಡೇಟ್ಸ್ ಇದೆ? ವೀಣಾ, ಮೊದಲ ಬಾರಿಗೆ ಪ್ರತಿಭಟನಾಕಾರರನ್ನು ಕರೆದು ಮಾತನಾಡುವಂಥ ಕೆಲಸ ಸರ್ಕಾರ ಮಾಡಿರುವಂಥದ್ದು. CJP ಪಕ್ಷದ ತಮ್ಮ ಅಧಿಕೃತವಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಶೇರ್ ಮಾಡಿರುವಂಥದ್ದು. ಇವತ್ತು ನಮಗೆ ಮಾತುಕತೆಗೆ ಕರೆದಿದ್ದಾರೆ, JP ನಡ್ಡಾ ಅವರ ಜೊತೆ ಮಾತುಕತೆ ಆಗುತ್ತೆ ಅನ್ನುವಂಥದ್ದು. ಅಂದರೆ ಅವರ ಪ್ರಕಾರ ಒಂದು ಹಂತದಲ್ಲಿ ನಮಗೆ ಜಯ ಸಿಕ್ಕಿದೆ, ಮಾತುಕತೆಗೆ ಸರ್ಕಾರ ಆಹ್ವಾನಿಸ್ತಲ್ಲ ಅನ್ನುವಂಥದ್ದೇ ಬಹಳ ಪ್ರಮುಖವಾದಂಥದ್ದು. ಅವರಿಗೆ ಅಚ್ಚರಿಯನ್ನು ಉಂಟು ಮಾಡುವ ವಿಚಾರ ಆಗಿರುವಂಥದ್ದು. ಅದರ ಜೊತೆಗೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಜಂತರ್ ಮಂತರ್ ಸುತ್ತಮುತ್ತ ಪೂರ್ತಿಯಾಗಿ ಪ್ರತಿಭಟನಾಕಾರರು ಆವರಿಸಿಕೊಂಡಿರುವಂಥದ್ದು. ನಾನಾ ರಸ್ತೆಗಳು ಕೂಡ ಬಂದ, ಅಂದರೆ ಜಂತರ್ ಮಂತರ್ ಇರ್ಬೋದು, ಪಾರ್ಲಿಮೆಂಟಿನ ಸುತ್ತಮುತ್ತ ಇರ್ಬೋದು, ಎಲ್ಲ ರಸ್ತೆಗಳನ್ನು ಕೂಡ ಬ್ಲಾಕ್ ಮಾಡಿ ಇಟ್ಟಿರುವಂಥದ್ದು. ಮೊದಲನೇದಾಗಿ ಸಂಸತ್ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಸಾಮಾನ್ಯಕ್ಕೆ ಈ ರೀತಿ ಎಲ್ಲ ಬ್ಲಾಕಿಂಗ್ ಆಗ್ತಾನೆ ಇರುತ್ತೆ, ಎಲ್ಲ ರಸ್ತೆಗಳು ಕೂಡ ಬ್ಲಾಕ್ ಆಗ್ತವೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ಲಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಅಧಿವೇಶನ ನಡೆಯುವಾಗ ಅದರಲ್ಲೂ ಇಂಥದ್ದು ಯಾವುದಾದ್ರೂ ಪ್ರತಿಭಟನೆಗಳು ಇದೆ ಅನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ಭದ್ರತಾ ಕ್ರಮಗಳನ್ನು ದೆಹಲಿ ಪೊಲೀಸರು ಕೈಗೊಳ್ತಾರೆ. ಅರಸೇನಾ ಪಡೆಗಳನ್ನು ನಿಯೋಜನೆ ಮಾಡುವಂಥದ್ದು ಕೂಡ ಆಗ್ತದೆ. ಇವತ್ತು ಪಾರ್ಲಿಮೆಂಟಿನ ಸಮೀಪವೇ ಇರುವಂಥ ಜಂತರ್ ಮಂತರ್ನಲ್ಲಿ ಸುಮಾರು 2 ಪ್ರತಿಭಟನೆಗಳು, ಒಂದು ಕಾಕ್ರೋಚ್ ಪಾರ್ಟಿ ಮತ್ತು ವಾಂಗ್ಚುಕ್ನ ಅಭಿಮಾನಿಗಳು ಪ್ರತಿಭಟನೆಗೆ ಇಳಿದಿರುವಂಥದ್ದು. ಅವರು ಕೇಳ್ತಾ ಇರುವಂಥದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ನೀಟ್ ಪೇಪರ್ ಸೋರಿಕೆ ಆಗಿರುವಂಥದ್ದನ್ನು ಕ್ರಮವನ್ನು ಖಂಡಿಸಿ ಇಂಥದ್ದು ಒಬ್ಬ ಸಚಿವರಿಂದ ಇದ್ದಾಗಲೂ ಕೂಡ ಇಂಥದ್ದು ಆಯ್ತಲ್ಲ ಅನ್ನುವಂಥ ಬೇಡಿಕೆ ಕಳೆದ 23 ದಿನಗಳಿಂದಲೂ ಕೂಡ ನಡೀತಾ ಬಂದಿರುವಂಥದ್ದು. ಆ ಬೇಡಿಕೆಯನ್ನಿಟ್ಟು ಒಂದು ಕಡೆ, ಇನ್ನೊಂದು ಕಡೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ನಮಗೆ ಸಪರೇಟ್ ಸ್ಟೇಟ್ಹುಡ್ ಕೊಡಿ ಅನ್ನುವಂಥ ಪ್ರತಿಭಟನೆಯು ಕೂಡ ಅದರ ಪಕ್ಕದಲ್ಲೇ ನಡೀತಾ ಇದೆ. ಜಮ್ಮು ಕಾಶ್ಮೀರಿನ ಎಲ್ಲ ಅಲ್ಲಿನ ನಾಯಕರು, ಶಾಸಕರುಗಳು, ಮುಖ್ಯಮಂತ್ರಿ ಆದಿಯಾಗಿ ಅದರಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಹಾಗಾಗಿ ಪ್ರತಿಭಟನೆ ಸ್ವರೂಪ ಇನ್ನೊಂದು ಹಂತಕ್ಕೆ ಹೋಗಿರುವಂಥದ್ದು ಎರಡೂ ಕಡೆಯೂ ಕೂಡ. ಅದರಲ್ಲಿ ಪ್ರಮುಖವಾಗಿ ನೀವು ಆ ಡ್ರೋನ್ ವಿಜುವಲ್ಸನ್ನು ನೀವು ನೋಡಿದರೆ ಗೊತ್ತಾಗುತ್ತೆ, ಅಂದರೆ ಯುವಕರು ಯಾವ ಮಟ್ಟಕ್ಕೆ ನುಗ್ಗಿ ಬರ್ತಾ ಇದ್ದಾರೆ ಪ್ರತಿಭಟನೆಗೆ ಅನ್ನುವಂಥದ್ದು. ಯುವಕರಿರ್ಬೋದು,
ನೋಡ್ಬೋದು ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಕೆಲವು ವಿದ್ಯಾರ್ಥಿ ಸಂಘಟನೆಗಳು, ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆಗಳು ಪೂರ್ತಿಯಾಗಿ ಬೆಂಬಲಕ್ಕೆ ನಿಂತಿವೆ. ಕೆಲವು ಪಕ್ಷಗಳು, ರಾಜಕೀಯ ಪಕ್ಷಗಳು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಎತ್ತಿರುವಂಥ ವಿಷಯದ ಬೆಂಬಲವನ್ನು ನಿಂತಿರುವಂಥದ್ದು. ಕಾಂಗ್ರೆಸ್ನ ನಾಯಕರು ಕೂಡ ಹೋಗಿ ವಾಂಗ್ಚುಕ್ ಅವರನ್ನು ಮಾತಾಡಿಸ್ಕೊಂಡು ಬಂದು ಅಲ್ಲಿಗೆ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದು ಕೂಡ ಇದೆ. ಮತ್ತು ಇವತ್ತು ಸಂಸತ್ನಲ್ಲೂ ಕೂಡ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸರ್ಕಾರದ ನಡೆಯನ್ನು ಖಂಡಿಸಿದ್ದು ನಾವು ನೋಡ್ಬೋದು. ಹೀಗೆ ಸರ್ಕಾರ ಈ ವಿಚಾರದಲ್ಲಿ, ವಿದ್ಯಾರ್ಥಿಗಳ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ನಿಲುವನ್ನು ಒಳಗೆ ಅಂದರೆ ಸಂಸತ್ತಿನ ಒಳಗೂ ಕೂಡ ಖಂಡಿಸುವಂಥ ಕೆಲಸ ವಿಪಕ್ಷಗಳಿಂದ ಆಗ್ತಾ ಇದೆ. ಹೊರಗಡೆ ಈ ಜನತಾ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಕ್ಕೆ ನಿಂತು ಪ್ರತಿಭಟನೆಯ ಸ್ವರೂಪ ಏನು ಪಡಿತಾ ಇದೆ, ಆ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸುವಂಥ ಹೊರಗೆ ಮತ್ತು ಒಳಗೆ ವಿಪಕ್ಷಗಳು ಮತ್ತು ಎಡಪಂಥೀಯ ಒಂದು ವಿದ್ಯಾರ್ಥಿ ಸಂಘಟನೆಗಳು ಎಲ್ಲವೂ ಕೂಡ ಬೆಂಬಲಕ್ಕೆ ನಿಂತಿರುವಂಥದ್ದು. ಈ ಹಂತದಲ್ಲಿ ಒಂದು ಸಣ್ಣ ಬೆಳವಣಿಗೆ ಏನು ಅಂತ ಅಂದರೆ, ಒಂದು ಕಡೆ ನಡ್ಡಾ ಅವರ ಜೊತೆ ಮಾತುಕತೆ ನಡೀತಾ ಇದೆ, ಇನ್ನೊಂದು ಕಡೆ ಅಮಿತ್ ಶಾ ಅವರು ಧರ್ಮೇಂದ್ರ ಪ್ರಧಾನ್ ಅವರನ್ನು ಕರೆಸಿಕೊಂಡು ಇದರ ಅಪ್ಡೇಟ್ಸನ್ನು ಪಡ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಅವರು ಕೂಡ ಗೃಹ ಸಚಿವರಾಗಿರುವ ಕಾರಣಕ್ಕೆ ಪೂರ್ತಿಯಾಗಿ ದೆಹಲಿಯಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಮಾಹಿತಿಗಳ ವಿನಿಮಯವೂ ಕೂಡ ಆಗ್ತಾ ಇದೆ. ಈಗ ಸದ್ಯಕ್ಕೆ ಪಾರ್ಲಿಮೆಂಟ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರನ್ನು ಕರೆಸಿ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸ ನಡೀತಾ ಇದೆ. ವೀಣಾ, ಮಂಜು, ಮತ್ತಷ್ಟು ಮಾಹಿತಿಯನ್ನು ತಮ್ಮಿಂದ ನಾನು ಪಡಿತೀನಿ, ಹಾಗೆ ಸಂಪರ್ಕದಲ್ಲಿರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಒಂದು ಕಡೆ ಜಂತರ್ ಮಂತರ್ನಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ, ಮತ್ತೊಂದು ಕಡೆ ಸಂಸತ್ ಭವನದ ಸುತ್ತ ಹೈ ಅಲರ್ಟ್ ಇದೆ. ಪ್ರತಿಭಟನೆಗೆ ಬರುವಂತವರನ್ನ ತಡೆಯಲಾಗ್ತಾ ಇದೆ ಅಂತ ಯುವ ಸಮೂಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ ಮೆಟ್ರೋ ಸ್ಟೇಷನ್ ಅನ್ನು ಕೂಡ ಬಂದ್ ಮಾಡಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿದೆ. ಮೆಟ್ರೋ ನಿಲ್ದಾಣದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. 3-4 ಮೆಟ್ರೋ ಸ್ಟೇಷನ್ ಬಳಿ ಪರಿಸ್ಥಿತಿ ಬಿಗಡಾಯಿಸಿದೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರು ಅಶ್ರುವಾಯು ಪ್ರಯೋಗವನ್ನ ಕೂಡ ಮಾಡಿದ್ದಾರೆ. ಪ್ರತಿಭಟನೆ ತೀವ್ರಗೊಳ್ತಾ ಇದ್ದ ಹಾಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರೆಸಿ ಅಮಿತ್ ಶಾ ಅವರು ಮಾತನಾಡ್ತಾ ಇದ್ದಾರೆ, ಮೀಟಿಂಗ್ ನಡೀತಾ ಇದೆ. ಇನ್ನೊಂದು ಕಡೆ JP ನಡ್ಡಾ ಅವರ ನೇತೃತ್ವದಲ್ಲೂ ಕೂಡ ಮೀಟಿಂಗ್ ಆಗ್ತಾ ಇದೆ. ಸಂಸತ್ನ ಹೊರಗಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಯುವ ಸಮೂಹ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಹಿಳಾ ಪ್ರತಿಭಟನಾಕಾರರನ್ನ ಅಲ್ಲಿ ಪೊಲೀಸರು ತಡಿತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಇವತ್ತು ಸಂಸತ್ ಚಲೋ ಕರೆ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಂಸತ್ನ ಸುತ್ತ ಹೈ ಅಲರ್ಟ್ ಇದೆ.
ಇದರ ನಡುವಿನಲ್ಲಿ ಪ್ರತಿಭಟನಾಕಾರರು ಸಂಸತ್ಗೆ ಮುತ್ತಿಗೆ ಹಾಕೋ ಯತ್ನವನ್ನ ಮಾಡಿದ್ದಾರೆ. ಹೈ ಡ್ರಾಮಾನೇ ನಡೆದಿದೆ ದೆಹಲಿಯಲ್ಲಿ. ಕಳೆದ 21 ದಿನದಿಂದಲೂ ಕೂಡ ಸಾಮಾಜಿಕ ಹೋರಾಟಗಾರ ವಾಂಗ್ಚುಕ್ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಒಂದು ಕಡೆ, ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ನಡೆದಂತಹ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸೇರಿದ ಹಾಗೆ ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆಗೆ ಇಳಿದಂತಹ ಪ್ರತಿಭಟನಾಕಾರರು ಸಂಸತ್ಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು. ದೆಹಲಿಯ ಹಲವು ಸ್ಥಳಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಯನ್ನ ಬಂದ್ ಮಾಡಿದ್ದಾರೆ. ದೆಹಲಿಯ ಹಲವು ಸ್ಥಳಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆ ಇಲ್ಲ, ಸಂಪರ್ಕ ಕಡಿತ ಆಗಿದೆ. ಪರಿಸ್ಥಿತಿ ಉದ್ವಿಗ್ನಗೊಳ್ಳಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಅದರ ಭಾಗವಾಗಿ ಹಲವು ಸ್ಥಳಗಳಲ್ಲಿ ಸದ್ಯ ಮೊಬೈಲ್ ಇಂಟರ್ನೆಟ್ ಸೇವೆಯನ್ನ ಬಂದ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಜಂತರ್ ಮಂತರ್ನ ಮೆಟ್ರೋ ನಿಲ್ದಾಣ ಸೇರಿದ ಹಾಗೆ ಹಲವು ಸ್ಟೇಷನ್ಗಳಲ್ಲಿ ಮೆಟ್ರೋ ಸೇವೆಯನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸ್ಥಳಕ್ಕೆ ಬರಬಾರದು ಅನ್ನೋ ಮುನ್ನೆಚ್ಚರಿಕೆಯಿಂದಾಗಿ ಜಂತರ್ ಮಂತರ್ ಮತ್ತು ಸಂಸತ್ನ ಹೊರಭಾಗದಲ್ಲಿ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ 3-4 ಬಾರಿ ಅಶ್ರುವಾಯು ಪ್ರಯೋಗವೂ ಕೂಡ ಆಗಿದೆ. ಒಂದು ಕಡೆ ಮೀಟಿಂಗ್ ನಡೀತಾ ಇದ್ರೆ ಮತ್ತೊಂದು ಕಡೆ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಪ್ರತಿಭಟನಾಕಾರರ ಪ್ರತಿಭಟನೆಗೆ ಮಣಿಯತ್ತ, ಶಿಕ್ಷಣ ಸಚಿವರ ರಾಜೀನಾಮೆಯನ್ನ ಪಡೆಯತ್ತ ಅನ್ನೋದು ಸದ್ಯದ ಪ್ರಶ್ನೆ. ಪರಿಸ್ಥಿತಿ ಅಂತೂ ಕೈ ಮೀರ್ತಾ ಇದೆ. ಜಂತರ್ ಮಂತರ್ನಲ್ಲಿ ಭಾರಿ ಹೈ ಡ್ರಾಮಾವೇ ನಡೆದಿದೆ. ಇವತ್ತು ಸಂಸತ್ನ ಮುಂಗಾರು ಅಧಿವೇಶನದ ಮೊದಲ ದಿನ. ಈ ದಿನವೇ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿರುವಂಥದ್ದು. ಕಲಾಪದ ಸಂದರ್ಭದಲ್ಲಿಯೇ ಕಾಕ್ರೋಚ್ ಪಾರ್ಟಿ ಸಂಸತ್ಗೆ ನುಗ್ಗೋ ಪ್ರಯತ್ನ ಮಾಡಿತು. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಗೆ ವಿಪಕ್ಷಗಳು ಕೂಡ ಬೆಂಬಲವನ್ನು ಸೂಚಿಸಿದ. ಆಪ್ ಇರಬಹುದು, ಎಸ್ಪಿ ಹಾಗೂ ಟಿಎಂಸಿಯ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯಲ್ಲಿ ಹಿಂಸಾರೂಪಕ್ಕೆ ತಿರುಗಿದೆ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ. ಜಂತರ್ ಮಂತರ್ನಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಅಶ್ರುವಾಯುವನ್ನ ಪ್ರಯೋಗ ಮಾಡಿದ್ದಾರೆ. ಪರಿಸ್ಥಿತಿ ಕಂಟ್ರೋಲ್ಗೆ ಬರ್ತಾ ಇದೆ. ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಡೆಲ್ಲಿ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಹೇಗಿದೆ ಈಗ ಕಂಡೀಷನ್? ವೀಣಾ, ಒಂದು ಕಡೆ ಭದ್ರತೆಯ ನಡುವೆ ಪ್ರತಿಭಟನಾಕಾರರು ಕೂಡ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು. ಆ ಜಂತರ್ ಮಂತರ್ ಭಾಗದಲ್ಲಿ ಏನಿದೆ, ಒಂದು ಕಡೆ ಅಂದರೆ ನಾನಾ ಕಡೆ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಪ್ರತಿಭಟನಾಕಾರರು ಚದರದಂತೆ ನೋಡ್ತಾ ಇದ್ದಾರೆ. ಎರಡನೇದು, ಅಲ್ಲೇ ರಸ್ತೆಯಲ್ಲಿ, ಇಡೀ ರಸ್ತೆಯಲ್ಲಿ ಒಂದೊಂದು ಬ್ಯಾಚ್ನಲ್ಲಿ, ಅಂದರೆ ಇಡೀ ರಸ್ತೆಯಲ್ಲಿ ಒಂದೊಂದು ಬ್ಯಾಚ್ನಲ್ಲಿ ಅವರ ಧಿಕ್ಕಾರಗಳನ್ನು ಕೂಗುವಂತಹ ಕೆಲಸ ಪ್ರತಿಭಟನಾಕಾರರಿಂದ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ವಾಂಗ್ಚುಕ್ ಅವರ ಫೋಟೋವನ್ನು ಹಿಡ್ಕೊಂಡು, ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಂಡು ನ್ಯಾಯಕ್ಕೆ ಮೊರೆ ಇಡ್ತಾ ಇರುವಂಥದ್ದು. ನಮ್ಮ ಧ್ವನಿಯನ್ನು ಆಲಿಸಿ ಅನ್ನುವಂಥದ್ದು. ಧರ್ಮೇಂದ್ರ ಪ್ರಧಾನ್ಗೆ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು. ಮೋದಿ ಅವರಿಗೆ ಇವರ ರಾಜೀನಾಮೆ ಪಡಿರಿ ಅನ್ನುವಂಥ ಘೋಷಣೆಗಳನ್ನು ಕೂಡ ಕೂಗ್ತಾ ಇರುವಂಥದ್ದು. ನಮ್ಮ ಜೊತೆ ಸರ್ಕಾರದ ಮಾತುಕತೆ ನಡೆಸಿ ಅನ್ನುವಂಥ ಘೋಷಣೆಗಳನ್ನು ಕೂಡ ಕೂಗ್ತಾ ಇರುವಂಥದ್ದು. ಅಲ್ಲಿ ಇಡೀ ಚಿತ್ರಣ ಹೀಗೆ ಇರುವಂಥದ್ದು. ಇದೀಗ ಏನು ಅಂತಂದರೆ ಆ ಭಾಗದಲ್ಲಿ ಪೂರ್ತಿಯಾಗಿ ಭದ್ರತೆ ಒಂದು ಕಡೆ ಆದರೆ ಏನು ಜಂತರ್ ಮಂತರ್ ಭಾಗಕ್ಕೆ ಕನೆಕ್ಟಿವಿಟಿ ಇರುವಂತಹ ರೈಲುಗಳ ಅಂದರೆ ಮೆಟ್ರೋ ಸರ್ವಿಸಸ್ ಕೂಡ
ಅಲ್ಲಿ ಸ್ಟೇಷನ್ಗಳಲ್ಲಿ ಬಂದ್ ಮಾಡಿಟ್ಟಿರುವಂಥ, ಅಂದರೆ ಆ ಸ್ಟೇಷನ್ನಲ್ಲಿ ನಿಲುಗಡೆ ಆಗೋದಿಲ್ಲ. ಬೇರೆ ಆ ಮಾರ್ಗದಲ್ಲಿ ಬಂದಂಥ ಮೆಟ್ರೋ ಟ್ರೈನ್ ಬೇರೆ ನಿಲ್ದಾಣಕ್ಕೆ ಹೋಗುತ್ತೆ ಹೊರತು ಆ ಜಂತರ್ ಮಂತರ್ನಲ್ಲಿರುವಂಥ ನಿಲ್ದಾಣಕ್ಕೆ ಸ್ಟಾಪ್ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಅಲ್ಲಿ ಕೂಡ ಜಂತರ್ ಮಂತರ್ ಅಂತ ಅಂದರೆ ಟಿಕೆಟ್ ಕೂಡ ಅಲ್ಲಿ ಇಶ್ಯೂ ಆಗ್ತಾ ಇಲ್ಲ ಸದ್ಯಕ್ಕೆ ಅನ್ನುವಂಥ, ಯಾಕಂದರೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ. ಮತ್ತೊಂದು ಕಡೆ ಪೂರ್ತಿಯಾಗಿ ಹೆಚ್ಚು ಕಡಿಮೆ 4-4.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂಟರ್ನೆಟ್ ಸೇವೆ ಬಂದ್ ಆಗಿದೆ. ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಚಟುವಟಿಕೆಗಳು ನಡಿಬಾರ್ದು, ಅಥವಾ ವಿಡಿಯೋಸ್ ಅಪ್ಲೋಡ್ ಆಗಿರ್ಬೋದು, ಇವರ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಧಿಕ್ಕಾರದ ಘೋಷಣೆಗಳಿರ್ಬೋದು, ಈ ಎಲ್ಲವೂ ಕೂಡ ಯಾವುದು ಅಪ್ಡೇಟ್ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ಇಂಟರ್ನೆಟ್ ಬಂದ್ ಕೂಡ ಮಾಡಿರುವಂಥದ್ದು. ಇದನ್ನು ಹೊರತಾಗಿ ಪ್ರತಿಭಟನಾಕಾರರು ಸರ್ಕಾರದಿಂದ ಏನು ಕ್ರಮ ಆಗುತ್ತೆ ಅಲ್ಲಿಯವರೆಗೂ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಸರ್ಕಾರ ಮತ್ತೊಂದು ಕಡೆ ಮಾತುಕತೆಗೆ ಆಹ್ವಾನಿಸಿರೋದಕ್ಕೂ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಮೊದಲ ಬಾರಿಗೆ ನಮ್ಮ ಡಿಮ್ಯಾಂಡ್ ಕುರಿತಾಗಿ ಮಾತುಕತೆಗೆ ಆಹ್ವಾನ ನೀಡಿದ್ರಲ್ಲ ಅನ್ನುವಂಥದ್ದು. ಈಗ CJPಯಿಂದ ಇಬ್ಬರು ಏನು ಪ್ರತಿನಿಧಿಗಳು ಕೂಡ ಹೋಗಿರುವಂಥದ್ದು ನಡ್ಡಾ ಅವರ ಜೊತೆ ಮಾತುಕತೆಗೆ. ಏನು ನಿಮ್ಮ ಬೇಡಿಕೆ, ಯಾವ ವಿಚಾರಗಳು ನಿಮಗೆ ಸ್ಪಂದಿಸಬೇಕಾಗಿದೆ ಅನ್ನುವಂಥದ್ದು ಕುರಿತಾಗಿ ಎರಡೂ ಕಡೆ ಡೈಲಾಗ್ಸ್ ನಡೀತಾ ಇದೆ. ಸೊ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ಕರೆಸಿಕೊಂಡು ಮಾಹಿತಿಯನ್ನು ಪಡೆಯುವಂಥ ಕೆಲಸ ಗೃಹ ಸಚಿವ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಪರಿಸ್ಥಿತಿ ನಡೀತಾ ಇದೆ. ಇದರ ಹೊರತಾಗಿ ಇವತ್ತು ದೆಹಲಿಯಲ್ಲಿ ಇವತ್ತೇ ಮಳೆ ಕೂಡ ಬರ್ತಾ ಇರುವಂಥದ್ದು ಒಂದು ಸಣ್ಣ ಅಡೆತಡೆ ಆಗ್ತಾ ಇದೆ. ಆ ಅಡೆತಡೆಯನ್ನು ಕೂಡ ಲೆಕ್ಕಿಸದೆ ರಸ್ತೆಗಳಲ್ಲಿ ಪ್ರತಿಭಟನಾಕಾರರು ನುಗ್ಗುತ್ತಾ ಇರುವಂಥ ವಿಜುವಲ್ಸ್ ಅನ್ನು ಕೂಡ ನಾವು ಕಾಣಬಹುದಾಗಿದೆ. ವೀಣಾ. ಎಸ್ ಮಂಜು, ಬರ್ತೀನಿ, ಮತ್ತಷ್ಟು ಮಾಹಿತಿಯನ್ನ ಮುಂದಿನ ಹಂತದಲ್ಲಿ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.